ಗಾಡಿ ನಿಲ್ಸೆ ನಿಲ್ಸೆ ಗಾಡಿ ನಿಲ್ಸಯ್ಯ ನಿಲ್ಸು ನೋಡ್ಕೋತೀನಿ. ತಗ್ಲಾಕೊಂಡ್ರೆ ಪಕ್ಕ ಇಳಿದ್ ಬನ್ನಿ ಇಳಿರಯ್ಯ. ಲೇ ಯಾವ ಗಾಡಿನ ಇದು? ಕಸದ ಗಾಡಿ ಸರ್. ಇದು ಕಸದ ಲಾರಿನಾ? ಯಾವ ಸಿಟಿಲಿ ಇದನ್ ಕಸದ ಲಾರಿ ಅಂತಾರ? ಇಲ್ಲ ನೋಡ ಗಾಡಿ ಒಳಗೆ ಏನೈತೆ ಅಂತ ಹೋಗಿ ನೋಡು. ಸರ್ ಕಸದ ಗಾಡಿ ಸರ್. ಇರ್ರ ನೋಡಕ್ ಹೋಗ ಬರ್ತಾನೆ. ತುಮಾರ ನಾಮ್ ಕ್ಯಾಯೆ ಅಮ್ಮ ಆಪ್ಗೆ ಕವನ ಕನ್ನಡ. ಓಹೋ ಮಾತಾಡ್ತೀರಾ ಅಂತ ನೋಡ್ದೆ. ಮಾತಾಡ್ತೀರಾ ಕನ್ನಡದವ್ರ ಮೇಲೆ ಸಮಾಧಾನವಾಗೇ ಇರ್ತೀರಾ, ಜಾಸ್ತಿನೇ ಮಾಡ್ತೀರಾ. ಸರ್ ಮಾಂಸ ಸರ್. ಏನಯ್ಯ ಮಾಂಸ ಸರ್. ಈ ಗಾಡಿಲಿ ಹೆಂಗಯ್ಯ ಮಾಂಸ ಸಿಗುತ್ತೆ? ಬೆಂಗಳೂರಲ್ಲಿ ಮಾಂಸಕ್ಕೇನಯ್ಯ ಸಮಸ್ಯೆ? ಸಮೀಣ ತಗ್ಲಾಕೊಂಡ್ವಿ, ಪಕ್ಕ ಜೈಲ್ಗೆ ಹಾಕ್ತಾರೆ. ಸುಮ್ನೆ ನಿಂತ್ಕೋ, ಎಲ್ಲ ನಾನು ನೋಡ್ಕೋತೀನಿ. ಯೋ ಪ್ರಭಾಕರ, ಬಾ ಇಲ್ದಿರೋ ಜೀವಕ್ಕೋಸ್ಕರ ಹೋರಾಡಿರೋ ಊರು ಕಣಯ್ಯ ನಮ್ಮೂರು. ಇದ್ರಲ್ಲಿ ಪ್ರಾಣಿ ಮಾಂಸ ಅಂತ್ಯ? ಏನ್ ಪ್ರಾಣಿ ಮಾಂಸ? ಅಯ್ಯಯ್ಯೋ ಅಯ್ಯೋ ಪಾಪಿಗಳ. ಲೇ ಏನು ಟೌನ್ ಗಾಡಿ ಕಸದ ಗಾಡಿ ಅಂತ ಇದ್ರಿ, ಒಳಗ್ ಕಸನೇ ಇಲ್ಲ. ಯಾವ್ದೋ ಪ್ರಾಣಿ ಮಾಂಸನ ಕಡ್ದು ತುಂಬ್ಕೊಂಬಂದ್ಬಿಡಿದಿರಲ್ರ. ನಾನಲ್ಲ ಸರ್, ಅವರು ಸರ್. ಏಯ್ ಸುಮ್ನೆ ಇರೋ. ಪ್ರಾಣಿನ ಕಡ್ದು ಪಾರ್ಟ್ನೆಲ್ಲ ಸಪರೇಟ್ ಮಾಡಿ ಎಲ್ರೋ ಮಾರಕ್ ಹೋಗ್ತಾ ಇದೀರಾ ನೀವು? ನಾಳೆ ಎಮ್ಮೆಲ್ಲೆ ನಾಮಿನೇಷನ್ ನಡೀತಿದ್ಯಲ್ಲ, ಅವ್ರ ಮನೆ ಪಕ್ಕ ಯಾವ್ದೋ ಪ್ರಾಣಿ ಸತ್ತೋಗಿದ್ಯಂತೆ, ಗಬ್ಬು ವಾಸನೆ ಬರ್ತಿದೆ ಅಂತ ಹೇಳಿದ್ರು. ಕೌನ್ಸಿಲರ್ ಎಲ್ಲಿ ತುಂಬ್ಕೊಂಡು ಹೋಗಿ ಅಂತ ಹೇಳಿದ್ರು. ಗಾಡಿ ಅದು ಸಿಗ್ಲಿಲ್ಲ, ಅದಕ್ಕೆ ಲಾರಿಲಿ ತಗೊಂಡೋಗ್ತಿದ್ದೀವಿ. ಓಹೋ ಎಮ್ಮೆಲೆ ಹೇಳಿದ್ರು ಅಂತ ಕೌನ್ಸಿಲರ್ ಮಾತು ಕೇಳ್ಕೊಂಡ್ ಕೆಲಸ ಮಾಡ್ತಾ ಇದೀರಾ? ಇಲ್ಲ ನೋಡೆ, ನಾಳೆ ಈ ಪ್ರಾಣಿದು ಕಾಲು ಕೈನ ಎಲ್ಲಾದ್ರೂ ಹಾಕಿ ಮುಚ್ಚಾಕ್ಬಿಡ್ತೀರಾ, ಇಲ್ಲ ಎಲ್ಲಾದ್ರೂ ಹೋಗಿ ಸುಟ್ಟಾಕ್ತೀರಾ. ಅದನ್ ಬಿಟ್ಟೇನಾದ್ರೂ ಅಂಗಡಿಗೆ ಹೋಗಿ ಮಾರದ್ ನೋಡ್ದೆ ನಿಮ್ಮಿಬ್ರದು ಕಾಲು ಕೈ ಕತ್ತರಿಸಿ ಅದೇ ಅಂಗಡಿಗೆ ನೆತಾಕ್ಬಿಡ್ತೀನಿ ಅಷ್ಟೇ. ಸರಿ ಸರ್, ಅಷ್ಟೇ ತಾನೆ? ರಾತ್ರಿ ಬೇರೆ ಹೋಗ್ತಾ ಸಾರ್ನ ಗಮನಿಸ್ಕೊಂಡು ಹೋಗಿ. ಸರಿ ಸರ್. ಈ ನನ್ನ ಮಕ್ಳ ಹತ್ರ 100 ರೂಪಾಯಿ ಇಸ್ಕೊಳೋದ್ರೊಳಗೆ ಪ್ರಾಣ ಹೋಯ್ತಪ್ಪ. ನೋ ಒಂದ್ಸತಿ ಸತ್ತು ಬದುಕ್ದಂಗ ಆಯ್ತಣೋ. ನಾವೇನಾದ್ರೂ ಮನುಷ್ಯದೇನ ಸಾಗಿಸ್ತೀವಿ ಅಂತ ಗೊತ್ತಾದ್ರೆ ನಮ್ಮನ್ನ ಮಣ್ಕಾಳಲ್ಲಿ ಕೂರಿಸಿ ತುಪ್ಪಗೆ ತಗೊಂಡು ಸುಟ್ಟು ಬಿಡ್ತಾರೆ. ಸುಮ್ನೆ ಇರೋ ನೀನು, ಎಲ್ಲ ನಾನು ನೋಡ್ಕೋತೀನಿ. K11 32 82 ಗಾಡಿ ಬರ್ತಾ ಇದೆ. ಸರಿ ಅಣ್ಣ. ಕೆಲಸ ಮುಗಿಸ್ ಕಾಲ್ ಮಾಡು. ಹುಡುಗರ್ನ ಐಟಮ್ ತೆಗೆದು ಗಾಡಿಗೆ ಹಾಕ ಕೇಳೋ, ಕೆಲಸ ಬಂದಿದೆ. ಏನೋ ಪಾಪ, ಏನೋ ಒಂದು ಕೊಲೆ ಮಾಡ್ಬಿಟ್ಟಿದ್ಯಾ, ಅದು ನಂಬ್ಕೊಂಡೆ ನಾನು ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಆದ್ರೆ ಇದು ನನ್ನ ಸಮಸ್ಯೆ, ನೀವ್ಯಾರು ನನ್ನ ಜೊತೆ ಬರಬೇಡಿ ಅಂತ ಹೇಳಿದಾಗ ನೀವು ಒಳ್ಳೆಯವ್ರಂತ ತಾನೇ ನಾನು ನಂಬಿದ್ದು. ಆದ್ರೆ ನೀನು ಈ ಥರ ಸೈಲೆಂಟಾಗಿ ನೋಡೋದು, ಮಾತ್ಗೂ ರೇಗೋದು, ಇದೆಲ್ಲ ನೋಡ್ಬೇಕಾರೆ ಇದು ಒಂದು ಕೊಲೆ ಅಲ್ಲ, ಬೇಜಾನ್ ಕೊಲೆ ಮಾಡಿದ್ಯಾ ಅಂತ ಅನ್ಸುತ್ತೆ.